ಗಿರ್ಜಿ ಬಾರ ಶಾಂತಕ ಕುಂದ್ರ ಬಾ. ಪಾಪು ಕರ್ಕೊಂಡ್ ಬರ್ಲಿಲ್ಲ ಶಾಂತಕ, ಒಬ್ಬಕ್ಕೆ ಬಂದಿ? ಅಯ್ಯೋ ಹೊರಗೆ ಮಳೆ ಗಾಳಿ ನೋಡ್ತಿ ಇಲ್ಲ, ಅದಕ್ಕೆ ಅವ್ವ ನಾ ಕರ್ಕೋತೇನೆ ನೀ ಹೋಗಿ ಬರವಾ ಅಂತಂದ್ಲ. ಚಲೋ ಆತ್ಬಿಡಿ, ನನಗೂ ಅಲ್ಲಿಂದ ಎತ್ಕೊಂಬರೋದೊಂದು ತಪ್ಪು ಅಂತೇಳಿ ಅವಾಗ ಕೈಯಾಗ ಕೊಟ್ಟು ಬಂದೆ ಸೀದಾ. ತಗೋ ಹಿಡಿ ಹಂಗೆ. ಅಯ್ಯೋ ಶಾಂತಕ ಇದೆಲ್ಲ ಯಾಕೆ ತರಕ್ಕೆ ಹೋದೆ ಅಂತ ನಾನು ತಗ. ಅಯ್ಯೋ ನಾನೇನು ಎಲ್ಲಿ ಅಂಗಡಿಗೆ ಹೋಗಿಲ್ಲ ತರಾಕಾಗಿರ್ಜಿ, ಇದ್ದಿದ್ದು ಹೇಳ್ತೇನವ. ಇದು ನಮ್ಮ ಈಕಿಗೆ ಶಕುಂತ್ಲಾಗ ಬಂದಿದ್ದ, ಶಕುಂತ್ಲಾನ್ ಮಗಳಿಗೆ ಬಂದಿದ್ದ ಅಂಗಿಗಳು ನಾಮಕರಣದಾಗ. ಆಮೇಲೆ ನೋಡಕ್ಕೆ ಬಂದವರು ರಿಲೇಷನ್ ಜಗ್ಗ ಅಂಗಿ ಆಜು ಬಾಜು ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಭಾಳ ಆಗಿದ್ವು. ಅದ್ರಾಗ ಒಂದು ಚಲೋ ಅಂಗಿ ಹೊಸಾದ್ ಹಾಕ್ಲಾರ್ದು ನೋಡಿ ತೊಗೊಂಬಂದೆ. ಬರೇಗೈಲೆ ಹೆಂಗೆ ಬರೋದು ಮತ್ತು ಮಗಳು ನೋಡಕ್ಕೆ, ಅದಕ್ಕೆ ಒಂದು ಅಂಗಿ ತೊಗೊಂಡೆ. ಆಕಿನ ಅಂದ್ಲು ಒಯ್ಯಕ್ಕ ಇದು ಚಂದ ಐತೆ ನೋಡು ಅಂತಂದೆ ಕೊಟ್ಲ. ಅದ್ರ ಸಂಬಂಧ ಇದನ್ನೊಂದು ತೊಗೊಂಬಂದೆ. ಅರ್ಬಿ ಅಂಗಡಿಗೆ ಎಲ್ಲಿ ಹೋಗಿಲ್ಲವ ತರಾಕ್ ಮತ್ತೆ. ಹೌದನ್ನ ಶಾಂತಕ, ಚಂದ ಐತೆ ಅಂಗಿ ಮಾತ್ರ ಚಂದ ಐತಿ. ಮತ್ತೆ ಎಲ್ಲಿ ನಿನ್ನ ಮಗಳು ಕಾಣವಳ್ಳಲ್ಲ? ಜೋಳಿಗೆ ಮಕ್ಕೊಂಡ ಶಾಂತಕ, ತಡಿ ಎತ್ಕೊಂಡ್ಬರ್ತೇನೆ. ಬೇಡ ಬೇಡ, ಹೋಗೋತ್ನೇ ಬೇಕಾದ್ರೆ ನೋಡಿ ಒಂದು ಮಕ್ಕೊಟ್ಟು ಹೋಕ್ಕೇನಂತ. ಈಗ ಬೇಡ, ಯಾಕಂದ್ರೆ ಪಾಪ ಅರ್ನಿದ್ದೆ ಆದ್ರೆ ಮತ್ತೆ ಸುಮ್ಮನೆ ಆತತೇವ. ಬೇಡ ಬೇಡ, ಅವು ಇಷ್ಟೊತ್ತಿನಾಗ ಹಂಗೆ ಮಕ್ಕೊಂತಾವದು. ಈ ತಂಪು ಗಾಳಿ ತಣ್ಣಗೆ ಬೆಚ್ಚಗೆ ಮಕ್ಕೋಬೇಕು ಅನಿಸುತ್ತೆ ಅವಕ್ಕೆ. ರಾತ್ರಿ ಎದ್ದು ಅಳ್ತಾವ ಅಷ್ಟೆ. ರಾತ್ರಿ ನೀನೇ ಎತ್ಕೊಂಡು ಕೂತಿರ್ತೀಯನ, ನಿನ್ನ ಚಿಗೋ ಎತ್ಕೊಂಡು ಕೂತಿರ್ತಾರೆ. ನಾನು ಶಾಂತಕ ಅವರೆಲ್ಲ ಎತ್ಕೊಂಡು ಕುಂದಿರ್ಬೇಕು. ದವಾಖಾನೆಗಿದ್ದಿದ್ದೇ ಹೆಚ್ಚು, ಇನ್ನು ಪಾಪು ಎತ್ಕೊಂಡು ಕುಂದ್ರಕ್ಕೆ ಹೊಂಟಿ ನೀನು. ಅಪ್ಪ ಒಂಚೂರು ಎತ್ಕೊಂಡಿರ್ತೈತಿ, ಮಕ್ಕರ ಬಾ ಒಂದು ತಾಸು ಅಷ್ಟು ತೀರ ಕುಂದ್ರಬಾರ್ದು ಅಂತೇಳಿ ಪಾಪ ಅಪ್ಪ ಎತ್ಕೊಂಡಿರ್ತೈತಿ. ಬೆಳಗಿಂದ ಅದ್ರದ್ದು ಕೆಲಸ ಇರ್ತಾವೆ. ಅಪ್ಪನು ನಾನು ಬ್ಯಾಡಪ್ಪ ಅಂತ ಎಷ್ಟು ಹೇಳಿದ್ರು ಕೇಳಂಗೂ ಇಲ್ಲ ತಗ. ಅಪ್ಪ ಎತ್ಕೊಂಡಿರ್ತೈತೆ. ನಾನು ಒಂದು ತಾಸು 2 ತಾಸು ನಿದ್ದೆ ಮಾಡ್ತೇನೆ, ಮತ್ತು ಒಳ್ಳೆ ವಾಪಸ್ ಅಪ್ಪನ ಕೈಯಿಂದ ನಾನು ಇಸ್ಕೊತೇನೆ. ಬೇಡ ಬೆಳಗ್ಗೆ ಅಪ್ಪನೂ ಕೆಲಸ ಇರ್ತಾವೆ ಅಂತೇಳಿ ಕೊಡ್ಪ ನಾ ಎತ್ಕೋತೇನೆ ಅಂತೇಳಿ ಕರ್ಕೋತೇನಲ್ಲ. ಅಪ್ಪ ಹೋಗಿ ಮಕ್ಕೊಂತೈತೆ. ಚಿಗ ಹೋಗಿ ಎತ್ಕೊಳ್ಳಲ್ಲ. ಮೊನ್ನೆ ಒಂದ್ಸಲ ಭಾಳ ಆಳಾಕತ್ತಿತ್ತು ಕೂಸು. ಇವ ನನ್ನ ತಲೆ ಹೊಡ್ಯಾಕತ್ಬಿಟ್ಟವ. ಇವ ಎತ್ಕೊಂಡು ಕುದ್ರಕ್ಕಾಗಲ್ಲ ನನಗೂ. ಬರ್ಬರ್ತ ರಾತ್ರಿ ನಿದ್ಗೆಟ್ರೆ ಮತ್ತು ಬೆಳಗ್ಗೆ ಎದ್ದು ಬೆಳಗ್ಗಿಂದ ಚಂತನ ಕೆಲಸ ಇರ್ತಾವೆ. ಬಾಣಂತಿ ಕೆಲಸ ಮಾಡೋದಂದ್ರೆ ಹಂಗೆ ಆಕತ್ತೇನ, ನನಗೆ ಆಗೋದಿಲ್ಲವ ಎತ್ಕೊಳಕಂದ್ಲ. ನಾನು ಬ್ಯಾಡ ಬಿಡು ಚಿಗವ ಅಂತಂದೇಳಿ ನಾನು ಎತ್ಕೊ ಅಂತ ಹೇಳಕ್ಕೆ ಹೋಗಲ್ಲ. ಹೌದನ, ಹೋಗ್ಲಿ ಬಿಡ. ಅಷ್ಟು ದವಾಖಾನೆಗಾರ ಬಂದು 3 ದಿನ ಇದ್ರಲ್ಲ, ಅದೇ ಪುಣ್ಯ ಬಿಡ. ಆದರೂ ನಿಮ್ಮ ಅತ್ತಿಗೆ ಎಂದು ನಿಮ್ಮ ಚಿಗವು ಒಂಚೂರು ಒಳ್ಳೆ ಬುದ್ಧಿ ಬಂದೈತೆ ನೋಡ್ಲಾಗಿದ್ರಿ. ಅಯ್ಯೋ ಶಾಂತಕ್ಕ, ಯಾವ ಒಳ್ಳೆ ಬುದ್ಧಿನೂ ಇಲ್ಲ. ಅದೇನೋ ರೊಕ್ಕ ಮಾಡಬೇಕು, ಬಡ್ಡಿಗೆ ಬಡ್ಡಿ ಬಿಡಬೇಕು ಅಂತೇಳಿ ತಮ್ಮ ಅಕ್ಕ ಸೇರಿ ಅದೇನು ಮಸ್ಲತ್ ಮಾಡ್ಯಾರ ಏನೋ. ನಾನು ಹಂಗಾರೆ ನಾ ಅಕ್ಕ ಸಕ್ಕತ್ತಲ್ಲ, ಹೋಗ್ಲಿ ಬಿಡು, ನನ್ನಿಂದ ಆಳಿಲ್ ಸೇವೆ ಇದೊಂದರ ಆಗಲಿ. ಇರೋ ಮಟ್ಟ ಒಂದು 6 ತಿಂಗಳರ ಇಲ್ಲೇ ಇರ್ಬೇಕಲ್ಲ ಶಾಂತಕ್ಕ, ನೆಮ್ಮದಿ ಸಿಗ್ತೈತಿ ಅಂತೇಳಿ ನಾನು ಎಲ್ಲದಕ್ಕೂ ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ತಾಳಿ ಚೈನ್ ಕೊಟ್ಟೇನೆ ಶಾಂತಕ್ಕ, ನಂದು ಒತ್ತಿ ಇಟ್ಟು ರೊಕ್ಕ ತೊಗೊಂಡು ಅದನ್ನು ಬಡ್ಡಿ ಹೆಂಗೆ ಬಿಟ್ಟಾಳಮ್ಮ ಅವ್ವ. ಬಡ್ಡಿ ಹೆಂಗೆ ಬಿಟ್ಟಾಳ, ಬಡ್ಡಿ ಏನೋ ಒಂದು 5,000 ಬಂತಂತ ಮೊನ್ನೆ. ಈಗ ಮತ್ತೆ ಬರ್ತೈತಿ, ಜಾಸ್ತಿ ಆಕತಿ, ನೀವು ಒಟ್ಟು ಗಂಡ ಮನೆಗೆ ಹೋಗೋದ್ರೊಳಗೆ ಬಿಡಿಸ್ಕೊಡ್ತೀನಿ ಅಂತ ಹೇಳಾಳ. ನಾನು ಅದಕ್ಕೆ ಸುಮ್ಮನಾದೆ. ಹೌದಾ? ಅಯ್ಯೋ ಗಿರ್ಚಿ, ಕೊಡಬಾರ್ದಾಗಿತ್ತಲೇ ನೀನು. ನೀ ಯಾಕೆ ಹಂಗೆ ಹುಚ್ಚರಂಗೆ ತಾಳಿ ಚೈನ್ ಕೊಟ್ಟು? ಅಲ್ಲ ಶಾಂತಕ್ಕ, ನಮ್ಮ ಅಪ್ಪಗೆ ಸಾಲ ಭಾಳ ಆಗೈತೆ ಬಿಡ ಶಾಂತಕ್ಕ. ಅದಕ್ಕೆ ಒಂಚೂರು ಸಾಲ ಹರ್ಕೊಂತೇವ. ನಿಮ್ಮ ತಂಗಿ ಮದುವೆ ಮಾಡ್ಬೇಕು, ನೀನು ಈಗ ಬಾಣಂತಿ ಕೆಲಸ ಮಾಡೋದಂದ್ರೆ ಹಂಗಾಕತ್ತೇನು? ನನಗೆಲ್ಲ ಮಾಡೋಕೆ ಆಗ್ಬೇಕಲ್ವ, ರೊಕ್ಕ ಬೇಕು ಕೈಯಾಗ. ಸಾಲಗಾರ ದಿನ ಹೊತ್ತೊಂಡ್ರು ಬರ್ತಾರ, ಹಂಗೆ ಹಿಂಗೆ ಒಂಚೂರು ಬಡ್ಡಿಗೆ ಬಡ್ಡಿ ರೊಕ್ಕ ಬಂತಂದ್ರೆ ನಿಮ್ಮ ಅಪ್ಪನ ಕೈಯಾಗ ಕೊಡ್ತೇನೆ. ಸ್ವಲ್ಪ ಬಡ್ಡಿ ರೊಕ್ಕ ಹರ್ಕೋತಾರ ಅಂದ್ರೆ ಅಪ್ಪಗಾಗಿರೋ ಸಾಲ ನೋಡೋಕೆ ಆಗ್ಲಾರ್ದ ಕೊಟ್ಟನೆ ಶಾಂತಕ್ಕ. ಈಗ ಅನಿಸ್ತದೆ ಒಂದೊಂದ್ಸಲ ಥೋ ಯಾಕಾರ ಕೊಟ್ಟನ ಅಂತೇಳಿ. ಆದ್ರೆ ಅಪ್ಪಗೆ ಒಂಚೂರು ಇದರಿಂದ ಉಪಯೋಗ ಆಕತ್ತಲ್ಲ ಅಂತ ಕೊಟ್ಟಿದ್ದಷ್ಟೇ. ಒಟ್ಟು 6 ತಿಂಗಳದ ಬಿಡಿಸ್ಕೊಡ್ತೀನಿ ಅಂತ ಹೇಳಾಳ. ಒಂದು 2 ತಿಂಗಳು ಅಂದಾಳ, ನಾನೊಂದು 6 ತಿಂಗಳು ಲೆಕ್ಕ ಇಟ್ಕೊಂಡೇನಿ. ಹಂಗೆ ಹಿಂಗೆ ಲೇಟ್ ಆದರೂ ಬಟ್ ಬಿಡಿಸ್ಕೊಡ್ತೀನಿ ಅಂದಾಳ. ಬಿಡಿಸ್ಕೊಟ್ಲ ಅಂದ್ರೆ ಚಿಂತೆ ಇಲ್ದಂಗೆ ಆಕತ್ತೆ ನೋಡಿ ಶಾಂತಕ್ಕ. ನಮ್ಮ ಅಪ್ಪನ ಕಷ್ಟನೂ ಹರಿತೈತಿ, ನನ್ನ ತಾಳಿ ಚೈನೂ ಬರ್ತೈತಿ. ಈಗ ಸದ್ಯಕ್ಕೆ ನಾನಂತರೂ ಎಲ್ಲಿ ಹೊರಗೆ ಹೋಗಲ್ಲಲ್ಲ ಶಾಂತಕ್ಕ, ಹೌದಿಲ್ಲ? ಸರಿ ಆತ, ಏನೋ ಕಷ್ಟ ನೋಡೋಕ್ಕಾಗ್ಲಾರ್ದು ತವ್ರ ಮನಿದ ನೀನು ಒಂಚೂರು ಸಹಾಯ ಅಂತ ಮಾಡಿ ಅದರಿಂದ ಒಂದು ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಂದಂಗೆ ನಾಳೆ ನಾನು ನನ್ನ ಗಂಡನ ಮನೆಗೆ ಹೊಂಟೇನೆ. ಹೌದನ ಶಾಂತಕ್ಕ? ಇರ್ಬೇಕು ಬೇಡ? ಅಯ್ಯೋ 3 ತಿಂಗಳ ಮೇಲೆ ಆತ. ಮನ್ಯಾಗ ಅತ್ತಿಯರು ಒಬ್ಬರೇ, ಅದು ಅಲ್ಲದೆ ನನ್ನ ಕೆಲಸ ನಿಂಗೆ ಗೊತ್ತಲ್ಲ, ಅದನ್ನು ಇನ್ನೂ ಬಿಟ್ಟಿರೋಕ್ಕಾಗಂಗಿಲ್ಲ ನನ್ನ ಕೈಲಿ ಗಿರ್ಜಿ. ಕಷ್ಟಪಟ್ಟು ಅದನ್ನು ಕಟ್ಟಿ ಬೆಳೆಸಿದ್ದೆ. ಈಗ ನನ್ನ ಹೆರಿಗೆ ಡೆಲಿವರಿ ಅದು ಇದು ಅಂತೇಳಿ ನನಗೆ ಅದನ್ನು ಮಾಡೋಕ್ಕಾಗವಲ್ತು. ಮೊದಲೇ ಕೆಲಸಗಾರ ಸಿಗೋದೊಂದು ಕಷ್ಟ. ಆ ಪಾರಕಾರು ಪ್ರೇಮಕ್ಕಾರು ಪಾತಿಮಕ್ಕಾರು ಇವ್ರನ್ನೆಲ್ಲ ಹೊಂದಿಸಿದ್ದೆ ಹೆಂಗೆ ಮಾಡಿ. ಈಗ ಅವರೆಲ್ಲ ಏನು ಕೆಲಸ ಮಾಡ್ತಾ ಇದಾರೆ ಯಾರಿಗೆ ಗೊತ್ತು. ಅದಕ್ಕೆ ನಮ್ಮ ಮೊದಲು ಹೋಗಿ ಮತ್ತೆ ಅದನ್ನು ಕೆಲಸದನ್ನು ಕೈಯಾಗ ತೊಗೋಬೇಕಾಗೈತಿ. ಹೌದಾ? ಆಯ್ತು ಅಕ್ಕದ ತಗೋ, ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಆಕೈತಿ. ಅದಕ್ಕೆ ಹೋಗಿ ಅದನ್ನು ಮೊದಲು ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಕೆಲಸನ. ಮಳೆ ಒಂದು ಹತ್ತೈತಿ, ಎಷ್ಟರ ಮಟ್ಟಿಗೆ ಸ್ಟಾರ್ಟ್ ಆಕತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಉಪ್ಪಿನಕಾಯಿ ಹಾಕುವರ ಹಾಕ್ಕೊತೇನೆ ಒಂದಿಷ್ಟು ಕೆಲಸಗಳು, ಹೌದಿಲ್ಲ? ಹಪ್ಪಳದ್ದು ಬೇಕಾದ್ರೆ ಒಂಚೂರು ಕೈ ಹಿಡಿಬೋದು, ಉಪ್ಪಿನಕಾಯಿದ್ದು. ಆಮೇಲೆ ಈ ಏನದು ಬೇರೆ ಕೆಲಸ ಅದಾವಲ್ಲ, ಮಸಾಲೆ ಸಾಂಬಾರು ಮಸಾಲೆ ಮಾಡ್ಕೊಳ್ಳೋದು, ಅವೆಲ್ಲ ಒಂದು ಸ್ವಲ್ಪ ಅಕ್ಕವ ಕೆಲಸ. ಬಿಸಿಲಿಲ್ಲ ಅಂದರು ಹಪ್ಪಳ ಬೇಕಾರೆ ಅವ್ರಿಗೆ ಹೇಳ್ಕೊಂಡೈತಿ. ಈಗ ಬ್ಯಾಸಿಗೆ ಶುರುವಾಗಿಂದ ಕೊಡೋಕೆ ಚಾಲು ಮಾಡ್ತೇವ್ರಿ, ಈಗ ಆಗಲ್ಲ ಅಂತೇಳಿ ಹ್ಞೂ ಅಂದಾರ ಈಗ ಸದ್ಯಕ್ಕೆ. ಹೌದಾ? ಆಗಿತ್ತು ಹಂಗಾರೆ, ಹಂಗಾಗಲಿ. ಮತ್ತೆ ಶಾಂತಕ್ಕ ಆರಾಮದಿಯಲ್ಲ? ಶಕುಂತ್ಲಕ್ಕ ಆರಾಮದಾಳ? ನಿನ್ನ ಮಗಳು ನಿನ್ನ ಮಗ ಏನು ಮಾಡ್ತಾನವ? ಆರಾಮದಾನ? ಎಲ್ಲರೂ ಆರಾಮದಾರ ನೋಡವ. ನನ್ನ ಗಂಡ ಅಂತೂ ನೆನೆಸ್ ಹಾಕತ್ತದೈತಿ. ಅರ್ಧ ಅವ್ರ ಸಲುವಾಗಿ ಅರ್ಧ ಈಗ ಹೊಂಟಿರೋದು ನೋಡಿ ನಾನು. ಹೋಬಾ. ಮತ್ತೆ ಅತ್ತಿಯರು ಬಂದಿಲ್ಲ? ನಿಮ್ಮ ಅತ್ತಿ ನಿಮ್ಮ ನಾದ್ನಿ ನೋಡಾಕ ಮನೆಯವ್ರು ಬಂದಿದ್ರನ? ನನ್ನ ಗಂಡೊಬ್ಬರೇ ಬಂದಿದ್ರು ಶಾಂತಕ್ಕ. ನನ್ನ ನಾದ್ನಿ ನಮ್ಮ ಅತ್ತಿ ಬಂದಿಲ್ಲ ನೋಡೋಕೆ. ಏನಾಯ್ತು ಯಾರಿಗೆ ಗೊತ್ತು ಶಾಂತಕ್ಕ. ಅವ್ರ ಹೊಟ್ಟೆಗೆ ಅವ್ರ ಮನಸ್ಸಿನಾಗ ಏನಿರ್ತೈತೆ ಅಂತೇಳಿ ನಾವೇನು ಹೊಕ್ಕ ನೋಡೋಕ್ಕಾಕತ್ತೆ? ಇರಲಿ, ಅವ್ರಿಗೆ ಯಾವತ್ತು ನೋಡ್ಬೇಕು ಅನಿಸುತ್ತೆ ಅವತ್ತು ಬರವಲ್ರಕ್ಕ. ಹೌದಾ?
ಹೋಗ್ಲಿ ಬಿಡು, ಅದನ್ನ ಮನ್ಸ್ನಾಗ ಇಟ್ಕೊಬೇಡ. ಬಂದಾಗ ಬರ್ತಾರ, ಅರ್ಧ ನಿಮ್ಮ ಚಿಗವಾರ ಏನಾರ ಅಂತಾರ ಅಂತ ತಿಳ್ಕೊಂಡು ಬಂದಿರಕ್ಕಿಲ್ಲ ಅಷ್ಟೇ. ಅದಕ್ಕೆ ನೀ ಎಲ್ಲ ಬೇಜಾರಾಗಕ್ಕೆ ಹೋಗ್ಬೇಡ ಏನ. ಇಲ್ಲ ಶಾಂತಕ್ಕ, ನಾ ಯಾಕೆ ಬೇಜಾರು ಮಾಡಕ್ಕೆ ಹೋಗ್ಲಿ, ಹೋಲತ್ತಾಗ ಅವ್ರಿಗೆ ನೋಡ್ಬೇಕು ಅನ್ನೋದಿಲ್ಲ ಮೊಮ್ಮಗಳ ಮಕ್ಕನ. ನಾನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ಳಿ ಶಾಂತಕ್ಕ, ಬೇಕಂದ್ರೆ ಬಂದು ನೋಡಲಿ, ಬೇಡಾರು ಬಿಡಲಿ. ಶಾಂತಕ್ಕ ಕುಂದ್ರು, ಒಂದು ಸ್ವಲ್ಪ ಚಾ ಮಾಡ್ಕೊಂಬರ್ತೀನಿ. ಬೇಡ ಬೇಡ, ಚಾಗಿ ಏನು ಬೇಡ. ಓಹೋ, ನಾನು ಯಾರಪ್ಪ ರೂಮ್ನೇ ಮಾತಾಡೋದು ಅನ್ನಕತ್ತೀನಿ. ಯಾವಾಗ ಬಂದೆ ಶಾಂತ, ಆರಾಮದಿಯನ? ನಾ ಕೊನೆಗೇನೋ ಶಬ್ದ ಕೇಳ್ದಂಗೆ ಆತಲ್ಲ, ಅದಕ್ಕೆ ಯಾರ ಏನ ಅಂದ್ಕೊಂತ ಒಳಗೆ ಬಂದು ನೋಡು. ಒಟ್ಟು ಆರಾಮದಿಯಲ್ವಾ? ಮಗನ ಕರ್ಕೊಂಬಂದಿಲ್ಲನ? ಇಲ್ಲ, ಮಳಿ ಭಾಳ ಇತ್ತಲ್ಲ ಸಣವ, ಹಂಗಾಗಿ ಮನೆ ಕಡೆನೇ ಅಲ್ಲೇ ಬಿಟ್ಟು ಅವು ಕರ್ಕೊಂಡ್ಲ. ನಾನೊಂಚೂರು ಗಿರ್ಜಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆ ಊರಿಗೆ ಹೊಂಟೇನಿ, ಅದ್ರ ಸಂಬಂಧ ಆಕಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ನಾಳೆ ಊರಿಗೆ ಹೋದ್ರಾತಂತೇಳಿ ಇವತ್ತು ನೋಡಕ್ಕೆ ಬಂದೆ. ಹಂಗೆ ಒಂದು ಅಂಗಿ ತೊಗೊಂಬಂದಿದ್ದೆ ಖುಷಿಗೆ, ಕೊಟ್ಟೋಗೋಣ ಅಂತ. ಹೌದನ? ನಾಳೆ ಊರಿಗೆ ಹೊಂಟೆ? ಕೆಲ್ಸದ ಮ್ಯಾಗ ಇರಕ್ಕೆವ, ಮತ್ತು ಕೆಲಸ ಬಿಟ್ಟು ಇರಕ್ಕೆ ಆಗ್ಬೇಕಲ್ಲ, ಹೌದಿಲ್ಲ? ಹಪ್ಳದ್ದೆಲ್ಲ ಮತ್ತು ಅವು ಕೆಲಸ ಚಲೋ ನಡೆಯಾಕತ್ತಿತ್ತು ಕಾಣ್ತೈತಿ. ಈಗ ನೋಡು ಎಲ್ಲ ಬಿಟ್ಕೊಟ್ಟು ಇಲ್ಲದಿ, ಈಗ ಅವೆಲ್ಲ ಅಲ್ಲಿಗೆ ನಿಂತಿರ್ತಾವೆ. ಈಗ ಮತ್ತೆ ಹೋಗಿ ಮತ್ತೆ ಶುರು ಮಾಡ್ಬೇಕಂತ ಹೊಸ್ತಾಗಿಂದ ಅಲ್ಲ? ಹೌದ್ರಿ. ಚಲೋ ಬಿಡ, ಇವ ಹೆಣ್ಮಕ್ಳು ದುಡಿಬೇಕು, ಎದಕಾರ ಆಕತಿ. ಈಗ ನೋಡಿ ನಮ್ಮ ಬಾಳೆ 10 ರೂಪಾಯಿಗೂ ಗಂಡನ ಕಡೆ ಕೈ ಚಾಚ್ಬೇಕು. ನಮ್ಮ ಬಾಳೆ ಹಿಂಗೈತಿ. ಈಕಿದಾರ ಏನವ ಗಿರ್ಜಿದು? ಈಕೆರ ಒಂದು ಏನಾರ ಸ್ವಂತ ವ್ಯಾಪಾರ ಮಾಡ್ತಾಳ, ಒಂದು 4 ಕಾಸು ಕೈಯಾಗ ಆಡುವಂಗೆ, ತವ್ರ ಮನೆಗೆ ಏನಾರ ಸಹಾಯ ಮಾಡುವಂಗೆ ಏನು ಇಲ್ಲ ನೋಡು, ಕೇಳಬೇಡ. ಈಗ ನಿನ್ನ ತವ್ರ ಮನೆ ನೀ ಏನು ಕೊಟ್ಟರು ಹೆಂಗೆ ಕೇಳಂಗಲ್ಲ ಹೇಳಂಗಲ್ಲ ನಿನ್ನ ಮನ್ಯಾಗ, ಹೌದಿಲ್ಲ? ಯಾಕಂದ್ರೆ ದುಡಿತಿರ್ತೀಯ, ಅದೊಂದು ಮಾತು ಬೇರೆ ಆಕತಿ. ಈಗ ನೋಡಿ ಈಕಿದ ಏನಿಲ್ಲ ಎತ್ತಿಲ್ಲ, ಎಲ್ಲ ಪಾಪ ಅವ್ರಪ್ಪ ಮೈ ಮ್ಯಾಗ ತೊಗೊಂಡು ಮಾಡಿದಾಗ ಆಕತಿ. ಅದಕ್ಕೆ ಮನುಷ್ಯ ಒಂದು ಏನಾರ ಕೆಲಸ ಮಾಡ್ತಿರ್ಬೇಕು. ಯಾಕಂದ್ರೆ ಯಾವಾಗ ಮನುಷ್ಯ ಪರಿಸ್ಥಿತಿ ಹೆಂಗೆ ಬರ್ತೈತಿ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಆರಾಮ್ ಯಾವತ್ತು ಕುಂತ ತಿಂತೇವಿ ಅಂದರೆ ಅದು ಆಗ್ಲಾರ್ದು ಮಾತದ. ದುಡಿತಿರ್ಬೇಕು ಮನುಷ್ಯ, ಅಂದ್ರೆ ಒಂದು ಬೆಲೆನೂ ಜಾಸ್ತಿ. ಆ ಮನುಷ್ಯ ದುಡಿತಾ ಇದ್ದಷ್ಟು ನಮ್ಗೆ ಮನ್ಯಾಗ ಮನೆ ನಿಭಾಯಿಸಕ್ಕೆ, 4 ಮಂದ್ಯಾಗ ನಾವು ಬಾಳಾಕ ಬದುಕಾಕ ಹೌದು ಅನ್ಸ್ಕೊಳಕ್ಕೆ ಒಂದು ಆಸರಾಕತ್ತದ, ಹೌದಿಲ್ಲ? ಯಾವಾಗಲೂ ದುಡಿಬೇಕು ಬಿಡವ ಮನುಷ್ಯ. ಓದಿಲ್ಲ ಅಂದ್ರೇನು, ಮಾಡಿದಂಗೆ ಬೇಕಾದಷ್ಟು ಕೆಲಸ ಅದಾವು. ಈಗ ನೋಡಿ ನೀನು ಓದಿನೇ ದುಡಿತಾ ಇದೆಯೇನು? ಹೆಂಗೆ ದುಡಿತಾ ಇದಿ ನೋಡು, ನಿಮ್ಮ ತಂಗಿ ದುಡಿಲಾರ್ದಷ್ಟು ದುಡಿತೀನಿ ನೀನು, ಅದಕ್ಕೆ ಹೆಚ್ಚಿಗೆ. ಅದೇ ಮನುಷ್ಯ ವಿದ್ಯೆ ಇದ್ರೆ ಎಲ್ಲ ಐತಿ ಅಂತ ಅನ್ಕೋಬಾರ್ದು. ವಿದ್ಯೆ ಇಲ್ಲಾಂದ್ರೆ ಬೇರೆ ಏನಾರ ದಾರಿ ಹುಡ್ಕೋಬೇಕತಿ, ಹೌದಿಲ್ಲ? ಅದೇ ನಮ್ಮ ಗಿರ್ಜನ್ ಮನ್ಯಾಗ ದುಡಿಬೇಕನ್ನೋಂಥದ್ದು ಏನೂ ಇಲ್ಲ. ಗಂಡ ಬೇಕಾದಂಗೆ ಬಂಗಾರದಂಗೆ ನೋಡ್ಕೊಂತಾರ, ಹಂಗಾಗಿ ಏನು ತೊಂದರೆ ಇಲ್ಲ. ನಮ್ಮ ಮನೆಗೂ ದುಡಿಬೇಕನ್ನೋದಿಲ್ಲ, ಆದರೆ ನನಗೆ ಏನೋ ಒಂದು ಮಾಡ್ಬೇಕು ಅಂತ ಮಾಡಿದ್ದಷ್ಟೇ ನೋಡ್ರಿ ಇದು. ಅದೇವಾ ನಾನು ಹೇಳಿದ್ದು, ಹೆಣ್ಮಕ್ಳಿಗೆ ಛಲ ಇರ್ಬೇಕಂತೇಳಿ. ಕುಂದ್ರ ಒಂದಿಟ್ಟು ಚಾ ಮಾಡ್ಕೊಂಬರ್ತೇನೆ. ನಾನು ಒಂದು ಏನಾರ ಮಾಡ್ಬೇಕಂತ ನೀ ಮೈಯಾಗ ಶಕ್ತಿ ಇಲ್ಲವ, ಮೊದ್ಲು ನಂಗೆಲ್ಲ ತಾಕತ್ತಿಲ್ಲ. ಈಗ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಷ್ಟು ಏನು ಮಾಡ್ತಿ ಹೇಳ? ಈಗ ನನ್ನ ಮಗಳದು ಮದುವೆ ಮಾಡ್ಬೇಕು, ಆಕಿಗೆ ಓದಿಸ್ಬೇಕು, ಎಲ್ಲ ಎಲ್ಲಕ್ಕವು ನಮಗೆ ನಮ್ಮ ಹತ್ರ ಇರೋ ರೊಕ್ಕದಾಗ. ಇವ್ರಪ್ಪನ ಸಂಜೆ ಸತ್ರ ಎಣ್ಣಿಗಿಲ್ಲ, ಮುಂಜಾನೆ ಸತ್ರ ಮಣಿಗಿಲ್ಲ ಅನ್ನಂಗೆ ಐತವ. ಏನು ಮಾಡೋದು ಬಿಡವ, ನಮ್ಮದು ಬಾಳೆ ಹಿಂಗೆ ಒಟ್ಟು. ಅದಕ್ಕೆ ನನ್ನ ಮಗಳರ ಒಂದು ಚಂದಾಗಿ ಓದಿ ನೌಕರಿ ಮಾಡಲಿ ಅಂತ ನನಗೆ ಆಸೆ. ಅಯ್ಯೋ ದೇವ್ರೆ, ಓದ್ಸಕ್ಕೂ ಬೇಕಲ್ಲವ ತಾಕತ್ತು, ದುಡ್ಡು ಬೇಕಲ್ಲ. ದೇವ್ರ ಏನಾರ ದಾರಿ ತೋರಿಸ್ತಾನೆ ಬಿಡ್ರಿ ಸಣ್ಣವ, ಯಾಕೆ ತಲೆ ಕೆಡ್ಸ್ಕೊತೀರಿ? ಓದ್ತಾ ಅದಾಳಲ್ಲಕ್ಕಿ, ಇನ್ನು ಸಣ್ಣಕ್ಕಿದಾಳ, ಓದ್ತಾಳ. ಏನು ಓದ್ತಾವ ಏನು ಓದ್ತಾವ ನೋಡು ಶಾಂತಕ್ಕ, ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನೋಡು. ಬೇಜಾರು ಮಾಡ್ಕೋಬೇಡ್ಲಿ ಗಿರ್ಜಿ, ನೀಗೇನು ಹೊಸ್ತಾಯ್ಯ, ನಿಮ್ಮ ಚಿಗೋ ಹೆಂಗಂತ ನಿಂಗೆ ಗೊತ್ತಲ್ಲ. ಬೇಜಾರು ಮಾಡ್ಕೋಬೇಡ್ಲಿ, ಸಮಾಧಾನ ಮಾಡ್ಕೊ. ನೀ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ನನ್ನ ಕೈಲಿ ನೋಡೋಕೆ ಆಗಂಗಿಲ್ಲವ. ಇಲ್ಲಿ ಬಿಡ ಶಾಂತಕ್ಕ, ನನ್ನ ಹಣೆ ಬರೋಬರಿ ಇಲ್ಲ, ಯಾರೇನು ಮಾಡೋಕ್ಕಾಗತ್ತೆ, ಹೋಗ್ಲಿ ಬಿಡು. ಬಾರ, ನಿನ್ನ ಮಗಳು ಒಂದಿಟ್ಟು ಎತ್ಕೊಂಬ. ಭಾಳ ತತ್ ನಾನು ಬಂದೆ, ಒಂಚೂರು ಎತ್ಕೊಂಡೆ ಒಂದಿಟ್ಟು ಮಕ ಅದು ನೋಡಿ ಮುದ್ದಾಡಿ ಒಂಚೂರು ನಾನು ಮನೆ ಕಡೆ ಹೋಗ್ತೇನೆ. ಹ್ಞೂ ಶಾಂತಕ್ಕ. ಅವ ಇನ್ ಚಿಂತಿನ ಮಾಡಕ್ ಹೋಗ್ಬೇಡ, ಕೆಲಸ ಸಿಕ್ಕೈತೆ ನನಗೆ. ನಿನ್ನ ಮಗ ಇನ್ಮೇಲೆ ದುಡಿತಾನ, ನೀನೇನು ಕೆಲ್ಸಕ್ಕೆ ಹೋಗ್ಬೇಡ, ಬಿಟ್ಬಿಡೋದನ್ನ. ಹೌದಾ ಯಪ್ಪ, ದೇವ್ರ ಕಣ್ಣ ಈಗ ತೆರಿತು ಕಾಣ್ತತೆ. ವಾ ದೇವ್ರೆ, ಯವ್ವ ಕೆಲಸ ಸಿಕ್ತದ, ಚಲೋ ಕೆಲಸ. ಏನ ಇಲ್ಲ ನೋಡಿಲ್ಲ, ತಿಂಗಳ 15-20 ಸಾವಿರ ರೂಪಾಯಿ ಮೇಲೆ ಐತಿ ಪಗಾರ. ಬರೇ ಏನಿಲ್ಲ ಡ್ರೈವಿಂಗ್ ಕೆಲಸ. ಒಬ್ರು ಅದಾರ, ಅವ್ರ ಕಡೆ ಕೆಲಸ ಮಾಡೋದಷ್ಟೇ. ಅದೆಲ್ಲ ನಿಂಗೆ ಬೇಡ. ಪ್ರಭು ಅಂತೇಳಿ ಅವ್ರ ಹೆಸರು. ಅವರು ಗಾಡ್ಯಾಗ ಡ್ರೈವಿಂಗ್ ಕೆಲಸ ಮಾಡೋದು. ಅವ್ರು ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲ ಕರ್ಕೊಂಡು ಹೋಗೋದಷ್ಟೇ. ಹೌದಾ? ಮತ್ತೆ ಇನ್ನೇನ, ನಂಗೆ ಏನೂ ತಗ ಇಲ್ಲ ಕೆಲಸ. ಬರೇ ಅವ್ರು ಹೇಳ್ದಲ್ಲೆಲ್ಲ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು. ಎಷ್ಟೊತ್ತಿಗೆ ಅಂತಾರ ಅಷ್ಟೊತ್ತಿಗೆ, ಟೈಮಿಂಗ್ ಸೆನ್ಸೇ ಇಲ್ಲ ಈ ಕೆಲಸಕ್ಕೆವ. ಹೌದಾ? ಚಲೋ ಬಿಡಪ್ಪ, ಆಗ್ಲಿ. ಆದ್ರೂ ಹುಷಾರ್ ನೋಡು, ನೀನ್ ಕರೆಕ್ಟಾಗಿ ಕಾರ್ ಓಡ್ಸಕ್ ಬರ್ತತಲ್ಲ? ಏನವ, ನನ್ನ ಕಾರ್ ಇದ್ದಿದ್ದಿಲ್ಲ, ನಾನೇನೇನು ಕಾರ್ ಇಲ್ದ ಸುಳಮ್ಯಾಗಂತ ಮಾಡಿ ಏನ? ನನಗೂ ಎಲ್ಲ ಹೊಡ್ಯಾಕ್ ಬರ್ತೈತಿ. ಬರೀ ಡ್ರೈವಿಂಗ್. ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲಿ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು. ಅವ್ರು ಹೇಳಿದ್ರನ್ನ ಹೋಗಿ ಆ ಜಾಗದಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಬರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಆರಾಮ್ ನೋಡುವ, ಇನ್ಮ್ಯಾಗ ಚಿಂತಿಲ್ದಂಗ ಅಡ್ಡಾಡ್ಕೊಂತ, ಕಾರ್ನಾಗ ಅಡ್ಡಾಡ್ಕೊಂತ, ಊಟ ಗೀಟ ಎಲ್ಲ ಅವರು ಎಲ್ಲೆಲ್ಲಿ ಊಟ ಮಾಡ್ತಿರ್ತಾರಲ್ಲ ಅಲ್ಲಲ್ಲೇ ನಂದು ಊಟ. ಬೆಳಿಗ್ಗೆ ನಾಷ್ಟ ಒಂದು ಮಾಡ್ಕೊಂಡು ನಂಗೆ ಅಷ್ಟೇ, ಬೇರೆ ಏನು ಖರ್ಚಿಲ್ಲ ನೋಡು. ಹೌದೇನಾ? ಆಗ್ಲಪ್ಪ, ದೇವ್ರು ಈಗಾರ ಕಂಡ್ಬಿಟ್ನಲ್ಲ, ಒಂದು ಒಳ್ಳೇದಾತ್ ಬಿಡ. ಹಂಗಾರ ಚಿಂತೆ ಬಿಡ್ತ. ಯಪ್ಪ ದೇವ್ರೆ, ನನಗಂತರೂ ಏನು ಮಾಡ್ಬೇಕನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟಿತ್ತು. ಹ್ಞೂ ಬೇ, ಒಂದು ಟೈಮ್ ಅಂತ ಇರ್ತೈತಿ. ಕೆಟ್ಟ ನಶೀಬಿತ್ತು ನಂದು. ಇನ್ಮ್ಯಾಗ ಆ ಥರ ಇಲ್ಲ. ಏನು ಇನ್ಮ್ಯಾಗ ಎಲ್ಲ ಒಳ್ಳೆ ಜೀವನನೇ ಇನ್ಮ್ಯಾಗ ನಂದಂತರು. ಆಗ್ಲಪ್ಪ, ನಿನಗೆ ಒಳ್ಳೇದಾಗ್ಲಿ. ಒಂದೇ ಬೇಜಾರು ನೋಡು, ನಿಂದು ಒಂದು ಸಂಸಾರ ಅಂತೇಳಿ ಮಕ್ಕಳು ಮರಿ ಒಂದಾಗಿ ಸುಸ್ತಾರ್ದು ಎಲ್ಲ ಪ್ರೀತಿ ಕಾಣೋದೊಂದು ಆಗ್ವಲ್ತಲ್ಲ ಅನ್ನೋದಷ್ಟೇ ಬೇಜಾರು ನನಗೆ. ಅದು ಒಂದು ದೇವ್ರ ಪುಣ್ಯಲೆ ಅದೊಂದು ಆತಂದ್ರೆ
ಚಲೋ ಆಕತಿ ಆದರೂ ಯಾಕೋ ಅದು ಒಂದು ಮನ್ಸಿಗೆ ಭಾಳ ಬೇಜಾರೈತಪ್ಪ ನನಗೆ. ಇರ್ಲಿ ಬಿಡವ, ಏನು ಮಾಡೋಕ್ಕಾಕತಿ. ಅಲ್ಲ ಈಗ ನೆಟ್ಟಿಗಿದ್ದೆಲ್ಲ ಮದುವೆ ಮಾಡ್ಕೊತೇನೆ ಅಂದ್ರಿಗೆ ಕನ್ನೆ ಸಿಗೋಲ್ತು. ಇನ್ನು ಎರಡನೇ ಸಂಬಂಧ ಕನ್ನೆ ದೌಡ್ ಸಿಗ್ತಾವನವ. ಮೊದಲೇ ಹುಡುಗಿಯರ ಅಭಾವ ಭಾರಿ ಐತಿ ಈಗ. ಇರ್ಲಿ, ಎಷ್ಟು ದಿನ ಆಕೈತೆ ಅಷ್ಟು ದಿನ ಮತ್ತು ಒಬ್ಬಂಟಿಗೆ ಜೀವನ ಕಳಿಯೋದಪ್ಪ. ಮತ್ತು ಏನು ಮಾಡೋಕ್ಕಾಕತಿ ಹೇಳಿ, ನೀನೇ ನೋಡೋಣ. ಹಾಂ, ಹೋಗ್ಲಿ ಬಿಡು, ದುಡಿ ಒಂದು ಚಂದ ದುಡಿ ನೋಡೋಣ. ನನ್ನ ಕೈಲಾದ್ರೆ ಒಂದು ಸಾಯೋದ್ರೊಳಗೆ ಇನ್ನೊಂದು ಮದ್ವೆ ಅಂತ ಮಾಡಿ ಒಂದು ನಿನ್ನ ಜೀವನದಾಗ ನೀನು ಬಾಳೆದಾಗ ನೀ ಇರೋದು ನೋಡಿ ಕಣ್ಣು ಮುಚ್ಕೊತೀನಿ. ಆತವ, ಚಿಂತೆ ಮಾಡಬೇಡ, ಏನಾಗಲ್ಲ, ಸುಮ್ಮನಿರು ನೀನು. ಹ್ಞೂನಪ್ಪ.